ಸೊ ಗುರುಕಿರಣ್ ಅವರು ಒಂದು ಅವಕಾಶ ಕೊಟ್ಟರು. ಆ ಅವಕಾಶ ಸಿಕ್ಕಿದ್ದ ಸಿಚುವೇಶನ್ ಹೆಂಗಿತ್ತು? ವಾಟ್ ಯು ವರ್ ಫೀಲಿಂಗ್? ತಲೆಯಲ್ಲಿ ಏನು ಓಡ್ತಾ ಇತ್ತು ಆಗ? ಅಂದರೆ ನೀವಂತೂ ಕೇಳೇ ಇರ್ತೀರಾ, ಅಯ್ಯೋ ತುಂಬ ಸಲ ಮನೆಗೆ ಹೋಗಬೇಕು, ಅವಕಾಶಗಳನ್ನು ಕೇಳಬೇಕು, ಇನ್ನು ನಿಮ್ಮ ಕಣ್ಮುಂದೆನೂ ಕೆಲವೊಬ್ರು ನಿಂತಿರ್ತಾರೆ. ಸೊ ಮೊದಲನೇ ಸಲಕ್ಕೆ ಅವಕಾಶ ಸಿಕ್ತು, ಏನು ತಲೆಯಲ್ಲಿ ಓಡ್ತಿತ್ತು? ಬರವಣಿಗೆ ಹೆಂಗೆ ಶುರು ಆಯ್ತು ಅದರದ್ದು? ಅದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ನನಗೆ ಒಂದು ಜೀವನ ನಿಮಗೆ ಯಾವುದು ವೇಸ್ಟ್ ಆಗಲ್ಲ ಅಂತೀವಲ್ಲ ನಾವು, ಯಾವುದು ವೇಸ್ಟ್ ಆಗಲ್ಲ. ಏನೋ ಮಾಡಿರ್ತೀರ, ಇನ್ನೇನೋ ಕೆಲಸ ಮಾಡಿರ್ತೀರ, ಅದರ ಅನುಭವ ಇನ್ನೆಲ್ಲೋ ಒಂದು ಕಡೆ ನಿಮ್ಗೆ ಹೆಲ್ಪ್ ಆಗುತ್ತೆ. ನಾನು ಮೆಡಿಕಲ್ ರೆಪ್ ಮಾಡ್ತೀರ, ನಮಗೇನಂದರೆ ಒಂದು ಅಪ್ರೋಚ್ ಕಲಿಸ್ತಾರೆ, ಯಾರ ಹತ್ರ ಹೋಗಿ ಹೆಂಗೆ ಮಾತಾಡಬೇಕು, ಡಾಕ್ಟ್ರ್ ಹತ್ರ ಹೆಂಗೆ ಮಾತಾಡಬೇಕು, ಅದು ಒಂದು ಅಪ್ರೋಚ್ ಗೊತ್ತಿರುತ್ತೆ. ಒಂದು ನೀಟಾದ ಅಪ್ರೋಚ್, ಚೆನ್ನಾಗಿ ಅದನ್ನೊಂದು ಫೈಲಲ್ಲಿ ಇಟ್ಕೊಂಡು ಬೈಂಡ್ ಮಾಡಿ ಸ್ವಲ್ಪ ನೀಟಾಗಿ ಇನ್ಶರ್ಟ್ ಇವಾಗೆಲ್ಲ ಮಾಡಲ್ಲ, ಅವಾಗೆಲ್ಲ ನೀಟಾಗಿ ಇನ್ಶರ್ಟ್ ಮಾಡಿಕೊಂಡು ನೀಟಾಗಿ ಶೇವ್ ಮಾಡ್ಕೊಂಡು ಹೋಗಿದ್ದೆ. ಆ್ಯಂಡ್ ಅವ್ರು ಬಂದ ತಕ್ಷಣ ಒಂದು ಒಳ್ಳೆ ಕರೆಕ್ಟ್ ಇಂಟ್ರೊಡಕ್ಷನ್. ಸರ್, ನಾನು ಕವಿರಾಜ್ ಅಂತ, ಮೂರಿದು ಸಿನಿಮಾ ಶೈಲಿಲಿ ಬರಿತೀನಿ ಸರ್, ನೋಡಿ. ಇವತ್ತು ಹೇಳ್ತಾರೆ ನಿನ್ನ ಅಪ್ರೋಚ್ ಚೆನ್ನಾಗಿತ್ತು ಅಂತಾರೆ ಗುರು. ನಾನು ಕೇಳ್ತೀನಿ, ಈಗ ನೀವು ಕೇಳಿದ ಪ್ರಶ್ನೆ ಯಾಕೆ ಆವತ್ತೇ ಇಮಿಡಿಯೇಟ್ ಕೊಟ್ಬಿಟ್ರೆ ನಂಗಂತ ನಾನು ಕೇಳಿದ್ದೀನಿ ಅವ್ರಿಗೆ. ಇಮಿಡಿಯೇಟ್ ಸಾಂಗ್ ಕೊಟ್ಬಿಟ್ರಲ್ಲ, ಉಳಿದವರಿಗೆಲ್ಲ ನಿನ್ನ ಅಪ್ರೋಚ್ ಚೆನ್ನಾಗಿತ್ತು ಅಂತಾರೆ ಅವರು. ಅಂದರೆ ಓಕೆ ಗುಡ್, ಈಸ್ ತುಂಬ ಕಂಪೋಸ್ಡ್ ಇದ್ದಾರೆ ಅನಿಸ್ತು ಅಂತ. ಆ ಅಪ್ರೋಚ್ ಬಹುಶಃ ನನಗೆ ಈ ಮೆಡಿಕಲ್ ರೆಪ್ ಕಲಿಸಿತ್ತು. ನಾನು ನೀಟಾಗಿ ಅದನ್ನು ಕೊಟ್ಟಾಗ ಅವರಿಗೆ ಬಹುಶಃ ಅವ್ರಿಗೆ ಅದೇ ಪಾಸಿಟಿವ್ ಫೀಲ್ ಆಗಿರ್ಬೋದು. ದೆನ್ ಅವರು ಸ್ಟುಡಿಯೋ ಒಳಗೆ ಕರ್ಕೊಂಡೋದ್ರು. ಸ್ಟುಡಿಯೋ ಒಳಗಂದರೆ ನೋಡಿ, ಈಗ ಇಲ್ಲಿದೆಯಲ್ಲ ನಿಮ್ಮದು ಅಕಾಸ್ಟಿಕ್, ಈ ಥರದ ದೃಶ್ಯ ನಾವು ಯಾವತ್ತೂ ನೋಡಿ, ಈ ಥರದೊಂದು ಜಾಗ ಇರುತ್ತೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಇದೊಂದು ಪ್ರಪಂಚ ಇದೆ ಅನ್ನೋದು ಎಲ್ಲೂ ನೋಡಿರಲಿಲ್ಲ ನಾನು. ತೆಗೆದ್ರೆ ಬಾಗಿಲು, ಅಶ್ವಿನಿ ಸ್ಟುಡಿಯೋ ಅದು, ಡೋರ್ ತೆಗೆದ್ರೆ ಕೆಂಪು ಇದು ಕಲರ್, ಅದು ಅದೇ ಒಂಥರ ಮಾಯಾಲೋಕ ಥರ ಕಾಣಿಸ್ತು. ನಾನು ಬುಕ್ಕಲ್ಲೂ ಬರೆದಿದ್ದೀನಿ, ಲಿಟ್ರಲಿ ಎಲ್ಲೋ ಒಂದು ಕಡೆ ನನಗೆ ಅವತ್ತು ಅವ್ರು ನನ್ನ ಕೈ ಹಿಡಿದು ಆ ಸಿನಿಮಾ ಲೋಕದ ಒಳಗೆ ಕರ್ಕೊಂಡೋದಕ್ಕೆ ಭಾಸ ಆಯಿತು. ಅದು ಇಷ್ಟೇ ದೊಡ್ಡ, ಇಲ್ಲೇನಿದೆ ಅದೇ ಥರ ಅಕಾಸ್ಟಿಕ್ಕು, ಇದು ಕೆಳಗೂ ಕೆಂಪು ಮೇಲೂ ಕೆಂಪು, ಒಂಥರ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದರು ಸ್ಟುಡಿಯೋ. ಇದೇ ವಿಚಿತ್ರ ಅನಿಸ್ತು ನನಗೆ ಅಂತ. ಅವತ್ತು ಕೂಡ ಅವರು ನೀವು ಮೀಟ್ರ್ ಬರ್ಕೋತೀರಾ ಅಂದರು. ಮೀಟ್ರ್ ಅಂದರೆ ಏನಂತಲೂ ಗೊತ್ತಿಲ್ಲ ನಂಗೆ ನಿಜವಾಗ್ಲೂ ಅವತ್ತಿನ ಮಟ್ಟಿಗೆ. ಅಲ್ಲಿ ಅನಿಸ್ತು ನನಗೂ, ಹೋಯ್ತು ಇದು ಏನೋ. ಪುಣ್ಯಕ್ಕೆ ನನ್ನ ಫ್ರೆಂಡ್ ಒಬ್ಬರು AT ರವೀಶ್ ಅಂತ, ಇವಾಗಲೂ ಮ್ಯೂಸಿಕ್ ಡೈರೆಕ್ಟರ್ ಅವರು, ನಮ್ಮೂರವರೇ. ನೀವು ಟ್ಯೂನ್ ಕೇಳಿ ಅಂತ ನನಗೊಂದು ಹೇಳಿದ್ರು ಅವರು. ನೀವು ಯಾರ ಹತ್ರ ಹೋದರೆ ಟ್ಯೂನ್ ಕೊಡೋಕ್ಕೆ ಕೇಳಿ, ಟ್ಯೂನಿಗೆ ಬರೀಬೇಕಿಲ್ಲಿ, ನೀವು ಬರೆದಿದ್ದು ವರ್ಕೌಟ್ ಆಗೋಲ್ಲ, ಟ್ಯೂನ್ ಕೇಳಿ. ಆಗಿದ್ದಾಗಲಿ ನೋಡೋಣ ಅಂತ, ಸರ್ ಟ್ಯೂನ್ ಕೊಟ್ಟರೆ ಬರಿತೀನಿ ಅಂದೆ. ಹೌದಾ ಅಂದರು. ಬಟ್ ಇವತ್ತು ನೋಡಿದ್ರೆ ತುಂಬ ಗುರುಕಿರಣ್ ಅವ್ರ ಸ್ವಭಾವಕ್ಕೆ ವಿರುದ್ಧವಾಗಿತ್ತು. ಅವ್ರು ಅರ್ಥ ಮಾಡ್ಕೊಂಡಿರೋದನ್ನು. ಅಂದರೆ ಮೀಟ್ರ್ ಬರೀ ಈಗ ಫಸ್ಟು, ಈಗ ನಾನು ಕೆಲಸ ಕೇಳೋಕ್ಕೆ ಹೋಗೋನಾಗಿ ನನಗೆ ಮೀಟ್ರೇ ಗೊತ್ತಿಲ್ಲ ಅಂದರೆ, ನಾನೇನೋ ನಾನು ಅನ್ಕೊಳ್ಳಿ ಟ್ಯೂನ್ ಕೇಳಿದಾಗ ಕೊಟ್ಟಿದ್ದೇ ದೊಡ್ಡದದು. ಅದು ಹಿಂಗೆ ಕೊಟ್ಟರು. ಹೌದಾ ಸರಿ ಅಂತ ಹೇಳ್ಬಿಟ್ಟು ಯಾರೋ ಕರೆದ್ರು, ನೋಡಿ ಅವ್ನು ಕ್ಯಾಸೆಟಲ್ಲಿ ಹಾಕ್ಕೊಡಿ ಅಂತ ಅಂದರು. ಕ್ಯಾಸೆಟಲ್ಲಿ ಟ್ಯೂನ್ ಕೊಟ್ಟರು, ನಮ್ಗೆ ಕ್ಯಾಸೆಟ್ ಕೊಟ್ಟರು ನನಗೆ ಫಸ್ಟ್. ಈ ಹಾಡು ಬರೀಬೇಕು ನೀವು, ಇದು ಕರಿಯಾ ಅಂತ ಒಂದು ಸಿನಿಮಾ ಆಗ್ತಿದೆ, ಪ್ರೇಮ್ ಡೈರೆಕ್ಷನ್. ಕರಿಯಾ, ನನಗೆ ಫಸ್ಟ್ ಸಿನಿಮಾ ಕರಿಯಾನ, ಏನು ಹಿಂಗಿದೆ ಹೆಸರು ಅಂತ, ಅದ್ರದ್ದು ಬೇರೆ ಕಥೆ ಇದೆ, ಆಮೇಲೆ ಹೇಳ್ತೀನಿ. ಸರಿ ಕೊಟ್ಟರು. ಅದನ್ನು ಕೇಳೋದು ಹೇಗೆ? ಅವಾಗ ಕೇಳೋಕ್ಕೊಂದು ಟೇಪ್ ರೆಕಾರ್ಡರ್ ಏನು ಬೇಕು, ಅದಿಲ್ಲ ನನ್ನ ಹತ್ರ. ಎಲ್ಲಿ ನನಗೆ ಇದಾಗಿದ್ದು ವಿಜಯನಗರ ಇದರಲ್ಲಿ. ಅಲ್ಲಿಂದ ನಾನು ಓಡೋಗಿ ಸೀದಾ ಭಾಷ್ಯಂ ಸರ್ಕಲಲ್ಲಿ ಒಂದು ವಾಕ್ಮನ್ ತೊಗೊಂಡೆ. ಅವ್ರು ಕೊಟ್ಟಿದ್ದು ಏನು ಕೊಟ್ಟಿದ್ದು ಅಂತ ಅಲ್ಲಿ ತನಕ ನಂಗೆ ಗೊತ್ತಿಲ್ಲ. ಆಮೇಲೆ ಅದನ್ನು ಹಾಕಿ ಕೇಳಿದ್ರೆ, ತಾನನ ನಾನಾನ ನೀನನ ನಾನಾನ ನಾನಾನಿ, ಈ ಥರದ್ದು ಒಂದು ಟ್ಯೂನ್ ಇದೆ. ಪಕ್ಕಾ ನನಗೆ ಯಾವುದೋ ಒಂದು ತುಂಬ ಕನ್ನಡದ, ಆಗ ನಿಮಗೆ ಆ ಥರದ ಸಾಂಗ್ ಈಗಲೂ ಇಲ್ಲ, ಅದು ತುಂಬ ಡಿಫ್ರೆಂಟ್ ಸಾಂಗ್, ಟ್ಯೂನ್ ಒಂದು ಬಾಲಿವುಡ್ ಫೀಲಲ್ಲಿದೆ ಅದು ಸಾಂಗ್. ತುಂಬ ಖುಷಿ ಆಯಿತು. ಏನು ಬರೀಬೇಕು ಇದಕ್ಕೆ ಅನ್ನೋ ಒಂದು ತೊಳಲಾಟ. ಇಮಿಡಿಯೇಟ್ ಅಲ್ಲೇ ಎಲ್ಲೋ ಕೂತ್ಕೊಂಡು ಏನೋ ಗೀಚಕ್ಕೆ ಶುರು ಮಾಡಿದೆ. ಆಮೇಲೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಗೀಚಿದೆ. ಆ್ಯಕ್ಚುಲಿ ನಾನು ಫಸ್ಟ್ ಬರೆದಿದ್ದು ಅದಕ್ಕೆ ಲೈನ್ ನನಗೆ ಇವತ್ತು ನೆನಪಿದೆ. ಮುಗಿಲು ಕಟ್ಟಿದೆ, ನವಿಲು ಕಾದಿದೆ, ಪ್ರೀತಿಯ ಮಳೆ ಸುರಿವೆ, ಈ ಥರ ಬರೆದಿದ್ದೆ ನಾನು. ಆ್ಯಕ್ಚುಲಿ ತೊಗೊಂಡೋಗಿ ಒಂದು 2-3 ದಿನದ ನಂತರ ಮತ್ತೆ ಗುರುಕಿರಣ್ ಹತ್ರ ಹೋದಾಗ ಅಲ್ಲಿ ಮೀಟ್ರ್ ವಿಷಯ ಬಂತು. ಅದು ಕರೆಕ್ಟ್ ಮೀಟ್ರ್ ಅಲ್ಲ, ಅದು ತಾನನ ನಾನಾನ ಅಂದರೆ ಫಸ್ಟ್ ಅಕ್ಷರ ದೀರ್ಘ, ನಾ ಬರಬೇಕು, ನಾನನ ನಂದು ಮುಗಿಲು ಎಲ್ಲ ಹ್ರಸ್ವ ಬರೆದಿದ್ದೀನಿ. ನೋ ಹಿಂಗಲ್ಲ, ಇದು ಹಿಂಗೆ ಆಗಬೇಕು ಅಂದರು. ಲಕ್ಕಿಲಿ ಇಮಿಡಿಯೇಟ್ ನಂಗೆ ಅದು ಕ್ಯಾಚ್ ಆಯ್ತು. ಯಾಕಂದರೆ ನಂಗೆ ಕನ್ನಡ ಚೆನ್ನಾಗಿತ್ತು, ಛಂದಸ್ಸು ಗೊತ್ತಿತ್ತು,
ಓಹೋ ಇದಾ ನೇಮ್ ಆಫ್ ದ ಗೇಮ್ ಇದು ಅಂತ ಇಮಿಡಿಯೇಟ್ ಗೊತ್ತಾಯಿತು. ಯು ಅಂಡರ್ಸ್ಟುಡ್. ಇಮಿಡಿಯೇಟ್ ಗೊತ್ತಾಯ್ತು ಅವ್ರು ಅಷ್ಟು ಹೇಳಿದ್ದಕ್ಕೆ. ಒಂದು ಮೊದಲಿಂದ ಹೇಳಿದ್ರು ನೋಡಿ ಇದು ಹೀಗಿದೆ, ಇದು ಹೀಗಿದೆ, ಇದು ಹೀಗಿದೆ, ಇಲ್ಲಿ ದೀರ್ಘ ಇಲ್ಲಿದೆ, ಅಲ್ಲಿ ದೀರ್ಘ ಇರಬೇಕು, ಇಲ್ಲಿ ರಸ್ವ ಇದೆ, ಅಲ್ಲಿ ರಸ್ವ ಇರಬೇಕು, ಅವಾಗ ಮಾತ್ರ ಇದು ಕೂತ್ಕೊಳ್ಳುತ್ತೆ, ಇಲ್ಲಾಂದ್ರೆ ಕೂತ್ಕೊಳ್ಳಲ್ಲ ಅಂತ. ಸಾರಿ ಟು ಇಂಟ್ರಪ್ಟ್. ಈ ಸಾಮಾನ್ಯವಾಗಿ ಮ್ಯೂಸಿಕ್ ಡೈರೆಕ್ಟರ್ಸ್ ಅಥವಾ ನೋನ್ ಮ್ಯೂಸಿಕ್ ಡೈರೆಕ್ಟರ್ಸ್ ಅಷ್ಟು ಸಮಯ ಇನ್ವೆಸ್ಟ್ ಮಾಡ್ತಾರಾ ಹೊಸಬರಿಗೆ? ಯಾಕಂದರೆ ಬಹಳಷ್ಟು ಜನ ಅದೊಂದು ಕಂಪ್ಲೇಂಟ್ ಇರುತ್ತೆ, ಸರಿಯಾಗಿ ಮಾತೇ ಆಡಲ್ಲ, ಟೈಮೂ ಕೊಡಲ್ಲ ಅಂತ. ಅದು ಆ ಸಮಯ ಸಂದರ್ಭಗಳಿಗೆ ಅದು ಸಂಬಂಧ ಇರುತ್ತೆ. ಆದರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಹೊಸಬರಿಗೆ ಅಷ್ಟು ಸಮಯ ಕೊಡ್ತಾರಾ? ಅಂದರೆ ಯಾವ ಸಮಯದಲ್ಲಿ ನೀವು ಹೋಗಿದ್ರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಶಸ್ಸಿಗೆ ಒಂದು ಮಾನದಂಡ ಅಥವಾ ಒಂದು ಪದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಹೇಳಬೇಕು ಅಂದರೆ, ಯಾರೋ ತುಂಬ ದೊಡ್ಡ ವ್ಯಕ್ತಿ ಹೇಳಿದ್ದಾರೆ, ನನಗೆ ಈ ಕ್ಷಣಕ್ಕೆ ಹೆಸರು ನೆನಪಿರ್ತಿಲ್ಲ, ಸರಿಯಾದ ಸಮಯದಲ್ಲಿ ಸರಿಯಾದ ಜಾಗದಲ್ಲಿರುವುದೇ ಯಶಸ್ಸಿನ ಮೂಲಮಂತ್ರ. ನೀವು ಬಹುಶಃ ಆ ಹೊತ್ತಲ್ಲಿ ಅವರಿಗೂ ಒಬ್ಬ ಬೇಕಿತ್ತು ಲಿರಿಕ್ ರೈಟರ್ ಜೊತೆಗಿರುವಂಥ ಕೆಲಸ ಮಾಡಿ, ಯಾರೋ ಹುಡುಕ್ತಾಯಿದ್ರು ಹೊಸಬರು. ಆ ಟೈಮಲ್ಲಿ ನಾನು ಅಲ್ಲಿ ಹೋದೆ ಅನಿಸುತ್ತೆ. ಎಲ್ಲೋ ಇವ್ರನ್ನ ಬೆಳೆಸಬೇಕು ಅಂತ ಅವ್ರಿಗೆ ಅನಿಸಿರ್ಬೋದು, ಅವಾಗ ಬೇಕು ಅಂತ. ಮತ್ತು ಇನ್ನೊಂದೇನೆಂದರೆ, ನಾವು ಯಾವ ಟೈಮಲ್ಲಿ ಬಹುಶಃ ನನ್ನ ಅದೃಷ್ಟಕ್ಕೆ ಒಳ್ಳೆ ಮೂಡಲ್ಲಿ ಇರ್ತಾರೆ, ಯಾವುದೋ ಟೆನ್ಷನ್ ಇದೆ ಹೋದ್ರೆ ಇದೆಲ್ಲ ನಡೆಯೋದೇ ಇಲ್ಲ. ಸಾರಿ ರೀ ಏನು ಅಂತ ತುಂಬ ಟೆನ್ಷನ್ ಇರ್ತಾರೆ. ಕೆಲವು ಟೈಮ್ ಪೀಕ್ ಇರುತ್ತೆ ಟೆನ್ಷನ್. ಅವಾಗ ನಾನಾಗಲಿ ನೀವಾಗಲಿ ಇನ್ನೊಬ್ಬರನ್ನ ಯಾರು ಎಂಟರ್ಟೈನ್ ಮಾಡುವಂಥ ಮನಸ್ಥಿತಿಲಿ ಇರೋಲ್ಲ. ಬಹುಶಃ ಆ ದಿನಗಳಲ್ಲಿ ಅವರು ಅಷ್ಟೇ ಕೂಲಾಗಿದ್ದರು. ಬಟ್ ವ್ಯಕ್ತಿಯಾಗಿ ಗುರುಕಿರಣ್ ನಾನು ನೋಡಿದ್ದೀನಿ, ಯಾರಿಗೂ ಅಗೌರವ ತೋರಿಸಿದ್ದು ನೋಡಿಲ್ಲ. ಅಗೌರವ ತೋರಿಸೋ ಪದನೇ ಇಲ್ಲ ಅವರ ಡಿಕ್ಷನರಿಯಲ್ಲಿ. ತುಂಬ ಕಾಮಾಗಿ ತುಂಬ ಎಲ್ಲರನ್ನೂ ಹ್ಯಾಂಡಲ್ ಮಾಡ್ತಾರೆ. ಬಟ್ ಪೀಕಲ್ಲಿದ್ದಾಗ ಕೆಲವು ಟೈಮ್ ಕೊಡೋಕ್ಕಾಗಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಅವರು. ತುಂಬ ಬ್ಯುಸಿ ಅಂದರೆ ನಾನು ನೋಡಿದ್ದೀನಿ ಅವ್ರ ಪೀಕಲ್ಲಿ ಅವರು ಮಲಗ್ತಾ ಇದ್ದಿದ್ದು ಹೆಚ್ಚು ಕಡಿಮೆ 3 ಗಂಟೆಗೆ ರಾತ್ರಿ, ಮತ್ತು 7 ಗಂಟೆಗೆ ಡೆಸ್ಕ್ ಮೇಲೆ ಇರ್ತಿದ್ರು ಅವರು, ಕನ್ಸೋಲಲ್ಲಿ ಇರ್ತಿದ್ರು. ಸೊ ಅಷ್ಟು ಬ್ಯುಸಿ ಇರೋ ಮನುಷ್ಯ. ಬಟ್ ಆ ಟೈಮಲ್ಲಿ ಅವರಿಗೆ ಬಹುಶಃ ಎಲ್ಲೋ ಒಂದು ಕಡೆ ಇವನೇನೋ ಬರಿಬೋದು, ಇವನು ಉಪಯೋಗ ಕೆಲಸಕ್ಕೆ ಬರ್ತಾನೆ ಅಂತ ಅನಿಸಿ ಬಹುಶಃ ನನ್ನ ಪೋಷಿಸಿರ್ಬೋದು. ಮೀಟ್ರ್ ಅರ್ಥ ಆಯಿತು ಅವಾಗ ಅವ್ರು? ಇಮಿಡಿಯೇಟ್ ಅವ್ರು ಹೇಳಿದ ತಕ್ಷಣ ನಂಗೆ ಮೀಟ್ರ್ ಅರ್ಥ ಆಯಿತು. ಹಾಗಾಗಿ ಕನ್ನಡ ಲ್ಯಾಂಗ್ವೇಜ್ ಚೆನ್ನಾಯಿತು. ನನ್ನ PUನಲ್ಲಿ 99 ಬಂದಿತ್ತು ನನ್ನ ಕನ್ನಡದಲ್ಲಿ. ಮೊದಲೇ ಬರೆಯೋ ಅಭ್ಯಾಸ ಎಲ್ಲ ಇತ್ತು, ಹಾಗಾಗಿ ಏನು ತೊಂದರೆ ಆಗಲಿಲ್ಲ. ಇಮಿಡಿಯೇಟ್ ನಾನು ಮೀಟ್ರ್ ಕೂರಿಸೋಕ್ಕೆ ಶುರು ಮಾಡಿದೆ ಅಲ್ಲಿಂದನೇ. ಆವಾಗ ಆ್ಯಕ್ಚುಲಿ ನನ್ನಲ್ಲಿ ನಾನಿಲ್ಲ ಅನ್ನೋದು ಎಲ್ಲೋ ಒಂದು ಕಡೆ ಮಧ್ಯದಲ್ಲಿ ಬರೆದಿದ್ದೆ ನಾನು. ಅದೇ ಹಾಡಲ್ಲಿ ಮಧ್ಯದಲ್ಲಿ ಇತ್ತು. ಅವ್ರು ಓದುವಾಗಿದೆ, ಇದು ಚೆನ್ನಾಗಿದೆ ನೋಡು, ಇದು ಸೌಂಡಿಂಗ್ ಚೆನ್ನಾಗಿದೆ, ನನ್ನಲ್ಲಿ ನಾನಿಲ್ಲ, ಇದನ್ನು ಪಲ್ಲವಿ, ಇದನ್ನು ಫಸ್ಟ್ ಲೈನ್ ಮಾಡು, ಇದು ಕೂರತ್ತಿಲ್ಲಿ, ಇದರಿಂದ ಕಂಟಿನ್ಯೂ ಮಾಡು ಅಂದರು. ನಿಮಗೆ ಕೇಳೋರಿಗೆ ಅದೇನೋ ತುಂಬ ಚೆನ್ನಾಗಿ ಕೇಳಿಸ್ತಾ ಇದೆ ಅಂತ ಅನಿಸ್ಬೋದು. ಬಟ್ ಅಲ್ಲಿ ತುಂಬ ವಿಷಯಗಳಿದೆ ಕೇಳಿದ್ರೆ. ನೋಡಿ, ಈಗ ನನ್ನಲ್ಲಿ ನಾನಿಲ್ಲ ಯಾಕೆ ಸೌಂಡಿಂಗ್ ಚೆನ್ನಾಗಿದೆ ಅಂದರೆ ಅಲ್ಲಿ 2 ಅಕ್ಷರ ಇರೋದು. ಒಟ್ಟು 6 ಅಕ್ಷರ ಇದೆ. ಆದರೆ 6 ಅಕ್ಷರಗಳಲ್ಲಿ ನಾ ಮತ್ತು ಲಾ ಮಾತ್ರ ಇರೋದಲ್ಲಿ. ನನ್ನಲ್ಲಿ 4 ನಾ ಇದೆ, 2 ಲಾ ಇದೆ 6ರಲ್ಲಿ. ಅದು ಸೌಂಡ್ ಇಮಿಡಿಯೇಟ್ ನನಗೆ ಅದು ಗೊತ್ತಾಯ್ತು, ಯಾಕೆ ಸರ್ ಇದು. ಆಮೇಲೆ ಇಡೀ ಹಾಡು ನೋಡಿ ನೀವು, ಮನದಲ್ಲಿ ನೀನಿಲ್ಲದೇನೇನೂ ಇಲ್ಲ, ಅಲ್ಲೇ ಇದೆ ನಾ ಲಾ ಲಾ, ದಾಗಿ 1-2 ಅಕ್ಷರ ಇದೆ ಬಿಟ್ಟರೆ ಉಳಿದಿದೆಲ್ಲ ನೀನೇನೇ ನಾನಾದೆ. ನೋಡಿ, ನೀನೇನೇ ನಾನಾದೆ ಅನ್ನೋದು 6 ಅಕ್ಷರ ಇದೆ, ಅದನ್ನು 4 ಲಾ ಇದೆ, ನಾ ಇದೆ. ಇಡೀ ಸಾಂಗ್ ನೋಡಿ ನಿಮ್ಗೆ 45 ಅಕ್ಷರಗಳು ಅಥವಾ 50 ಅಕ್ಷರಗಳಿದೆ. ಅದರಲ್ಲಿ ಆಲ್ಮೋಸ್ಟ್ ಒಂದು 38 ನಾ ಮತ್ತು ಲಾನೇ ಇದೆ ಅಲ್ಲಿ. ಸಾಮಾನ್ಯ ಜನರಿಗೆ, ಕೇಳುಗರಿಗೆ ಈ ಮ್ಯಾಥ್ಸು ಅಥವಾ ಈ ಗ್ರಾಮರ್ ಅರ್ಥ ಆಗದೇ ಇದ್ರು, ಏನೋ ಇಲ್ಲೊಂದು ಸರಾಗ ಇದೆ, ಒಂದೇನೋ ಸುಲಲಿತವಾಗಿ ಕೇಳುತ್ತೆ, ಏನೋ ಒಂದು ಇದೆ ಅನಿಸುತ್ತೆ. ಅದೇನೇ ಗೆಲ್ಸೋದು ಹಾಡುಗಳನ್ನ. ಸೊ ನಾನು ಅದನ್ನೇ ಮಾಡ್ಕೊಂಡೆ, ಅದು ಇಷ್ಟ ಆಯ್ತು ಅವ್ರಿಗೆ. ನಾ ಲಾದಲ್ಲೇ ಇಟ್ಕೊಂಡು ಬರೆದ್ವಿ ಅದನ್ನು. ಸೊ ಇದು ಗೊತ್ತಾಗಲ್ಲ, ನಾವೆಷ್ಟು ಸರ್ಕಸ್ ಮಾಡಿರ್ತೀವಿ ಒಂದು ಹಾಡಿಗೆ, ಎಷ್ಟು ತುಂಬ ಸರ್ಕಸ್ ಮಾಡಿರ್ತೀವಿ. ಹೌದು. ಆ ಹಾಡಿನ ರೆಸ್ಪಾನ್ಸ್ ಬಗ್ಗೆ ನಿಮಗೇನು ಅನ್ನಿಸ್ತು? ಯಾಕೆಂದರೆ ಇಟ್ ವಾಸ್ ಅ ಹ್ಯೂಜ್ ಹಿಟ್, ತುಂಬ ದೊಡ್ಡ ಹಿಟ್ ಪಡ್ಕೊಂಡ ಸಾಂಗ್ ಅದು. ಎಲ್ಲಿ ನೋಡಿದ್ರು ಅದೇ ಅದೇ ಹಾಡ್ತಿದ್ರು. ನೀವು ಬರೆದಿರೋ ಹಾಡು ಇವತ್ತು ಇಲ್ಲ, ತುಂಬ ಖುಷಿ. ಅದು ಹೇಳೋಕ್ಕೆ ಸಾಧ್ಯ ಇಲ್ಲ. ಮೊದಲು ಒಂದು ಆ ಕೆಸೆಟ್ ಕಾಲನೇ ಅವಾಗಿನ್ನು. ಮೊದಲ ಕೆಸೆಟ್ಟಲ್ಲಿ ನನ್ನ ಹಾಡನ್ನು ನಾನು ಕೇಳ್ತಿರುವಾಗ, ಮತ್ತು ಆ ಕೆಸೆಟ್ ಇನ್ಲೇ ಕಾರ್ಡಲ್ಲಿ ಉದಿತ್ ನಾರಾಯಣ್ ಜೊತೆ ನನ್ನ ಹೆಸರು, ಅದು ಒಂಥರ ಡ್ರೀಮ್. ನಾನು ಈ ಅವತ್ತೂ ಒಂದು ಕವನ ಬರೆದೆ. ನಡೆಯುತ್ತಿರುವುದನ್ನೆಲ್ಲ ನೋಡಿದರೆ ಒಂದು ಸುಂದರ ಕನಸಿನಂತೆ ಭಾಸವಾಗುತ್ತಿದೆ, ಒಮ್ಮೊಮ್ಮೆ ಭಯವಾಗುತ್ತದೆ, ಎಚ್ಚರವಾಗಿ ಬಿಡಬಹುದೆಂದು ಅಂತ. ಅಂದರೆ ಇದು ನಿಜಾನ? ಇಲ್ಲೆಲ್ಲೋ SB ಬಾಲಸುಬ್ರಹ್ಮಣ್ಯಂ ಜೊತೆ ನನ್ನ ಹೆಸರು, ಇಲ್ಲೆಲ್ಲೋ ಉದಿತ್ ನಾರಾಯಣ್ ಜೊತೆ ನನ್ನ ಹೆಸರು. ಈಗಲೂ ಈ ಸಾಲುಗಳು ನಿಮ್ಮನ್ನು ಕಾಡುತ್ತೆ ಅಂತ ಹೇಳ್ತಿದ್ದೆ. ಇವತ್ತಿಗೂ ನನಗೆ ಇಷ್ಟೆಲ್ಲ ಆಯ್ತಾ ಅನ್ನೋದೊಂದು ಎಲ್ಲೋ ಒಂದು ಕಡೆ ಸುಮ್ಮನೆ ಕೂತಾಗ ಅನಿಸುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೆಲ್ಲೋ ಹೋಗ್ತಿರ್ತೀನಿ, ಒಂದು 10 ಹಾಡು ನನ್ನದೇ ಬರುತ್ತೆ FM ಅಲ್ಲಿ, ಅಲ್ಲಿ ಇಲ್ಲಿ.
ಇಷ್ಟು ಬರ್ದ್ನಾ ನಾನು ಹಿಂಗಾಯ್ತಾ ಅನ್ನೋದು ನಿಜವಾಗ್ಲೂ ಇನ್ನೂ ಇದೆ ಅದು. ಅಂದರೆ ಅವತ್ತು ಮಜಾ ಅಂದರೆ ನಿಮಗೆ ಅವಾಗ ಹೇಳಿದೆ ನಾನು ಕೆಲವರು ಕೇಳೋರು ನನಗೆ ಯಾವ ಸಿನಿಮಾ ಬರ್ತೀವಿ ಆವಾಗೆಲ್ಲೂ ಅಸಡ್ ಯಾವ್ದು ಬರ್ತಿದ್ಯಾ ಅಂತ ಕೇಳೋರು. ಕರಿಯ ಕೆಲವರು ಕರಿಯಾನ ಏನದು ಸಿನಿಮಾ ಹೆಸರು ಅನ್ನೋರು. ನನಗೂ ಕೂಡ ಹಂಗೆ ಅನ್ಸೋದು, ಏನು ಕರಿಯ ಇದು. ಮಜಾ ಏನಂದರೆ ನಾನು 2ನೇ ಸಾಂಗ್ ಬರೆದು ದಮ್ಮ ಅನ್ನೋ ಸಿನಿಮಾಕ್ಕೆ, ಅದು ಪವರ್ಫುಲ್ ಹೆಸರು ಸುದೀಪ್ ಅವ್ರದ್ದು. ಆಮೇಲೆ ಮತ್ತೆ ಧ್ರುವ ಅಂತ ಒಂದು ಬರೆದಿದ್ದೆ. ಈ ಹಾಡು ರಿಲೀಸ್ ಆಗೋ ಮೊದಲೇ ನಾನು ಈ 2 ಹಾಡುಗಳನ್ನ ಬರೆದಿದ್ದೆ. ನನ್ನಲ್ಲಿ ನಾನಿಲ್ಲ ಜನ ಕೇಳೋ ಮುಂಚೆನೇ ನಾನು ಧ್ರುವ ಮತ್ತು ದಮ್ ಎರಡಕ್ಕೂ ಬರೆದಿದ್ದೆ. ಆವಾಗ ನಾನು ಸ್ವಲ್ಪ ದಿನದ ನಂತರ ಯಾವ್ದು ಬರೆದಿದೆ ಕೇಳಿದ್ರೆ ದಮ್ ಅಂತಿದೆ. ಕರಿಯ ಹೆಸರು ಹೇಳ್ತಾ ಇರಲಿಲ್ಲ ಇನ್ನು ರಿಲೀಸ್ ಇನ್ನು ಅಲ್ಲ ಹೆಸರಲ್ಲೇ ಕರಿಯ ಅಂತಿದೆ. ಏನೋ ಸಿನಿಮಾ ಅಂತ ದೊಡ್ಡ ಸಿನಿಮಾ ಆಗಲ್ಲ ಅಂತ ಒಂದು ಫೀಲ್ ಅದು ಆ್ಯಕ್ಚುಲಿ ಗೊತ್ತಿಲ್ಲ. ಆಮೇಲೆ ರಿಲೀಸ್ ಆದಮೇಲೆ ಕರಿಯ ಬೇಗಮ್ ದೊಡ್ಡ ಮ್ಯೂಸಿಕಲ್ ಇಟ್ಟದು. ಆ ಟೈಮಿಗೆ ಫಸ್ಟ್ ರಿಲೀಸಲ್ಲಿ ಜನ ಕೇಳಿಲ್ಲ, ನೋಡಿಲ್ಲ. ಆದರೆ ಸಾಂಗ್ಗಳು ಬೆಳೀತಾ ಹೋಯ್ತು. ಯಾವ ಸಿನಿಮಾನಪ್ಪ ಅಂದರು, ಅದಕ್ಕೆ ರಿಲೀಸ್ ಮಾಡಿದ್ರು. ಆವಾಗ ತುಂಬ ದೊಡ್ಡ ಹಿಟ್ ಆಯಿತು. ಅದರಲ್ಲಿ ಆ್ಯಕ್ಚುಲಿ ನಾನು 2 ಸಾಂಗ್ ಬರೆದೀನಿ. ಇನ್ನೂ ಒಂದು ಸಾಂಗ್ ಬರೆಯೋ ಅವಕಾಶ ನನಗಿತ್ತು. ಬಟ್ ನಾನು ಆ ಟೈಮಿಗೆ ಊರಿಗೆ ಹೋಗಿ ಕೂತ್ಕೊಬಿಟ್ಟಿದ್ದೆ. ಈ ಥರ ಇವಾಗಿನ ಥರ ಮೊಬೈಲ್ ಇರಲಿಲ್ಲ ಅವಾಗ, ಎಲ್ಲಿದ್ದರೂ ಕರೆಯೋಕ್ಕೆ. ನಮ್ಮ ಮನೇಲಿ ಕೂಡ ಫೋನ್ ಇರಲಿಲ್ಲ, ಲ್ಯಾಂಡ್ಲೈನು ಇರಲಿಲ್ಲ ನಮ್ಮಲ್ಲಿ. ಊರಲ್ಲಿ ಎಲ್ಲೋ ಒಂದು ಲ್ಯಾಂಡ್ಲೈನ್ ಇತ್ತು. ಸೊ ಆ ಕನೆಕ್ಷನ್ ಕರೆಕ್ಟ್ ಆಗದೆ 3ನೇ ಸಾಂಗ್ ಬರೆಯೋ ಅವಕಾಶ ನಾನೇ ತಪ್ಪಿಸ್ಕೊಂಡೆ ಅದರಲ್ಲಿ.